ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಕಟೋರಿ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದೊಳಗೆ ಇದ್ರದ್ದು ಕಟ್ಟಿಂಗ್ ವಿಡಿಯೋ ಹಾಕಿನಿ, ಅದ್ರದ್ದು ಸ್ಟಿಚಿಂಗ್ ವಿಡಿಯೋ ಹಾಕತ್ತೀನಿ. ಇದು 44 ಇಂಚ್ ಎದೆ ಸುತ್ತಳತೆ ಬ್ಲೌಸ್ ಆಗೈತಿ ನೋಡ್ರಿ. ನಾನು ಫಸ್ಟ್ ಎಲ್ಲ ಪಾರ್ಟ್ಸ್ಗಳನ್ನು ಅಂದರೆ ಎಲ್ಲಗಳನ್ನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಎಲ್ಲ ಪಾರ್ಟ್ಸ್ ಎಲ್ಲ ಕಟಿಂಗ್ಸನ್ನು ಲೈನಿಂಗಿಗೆ ಮತ್ತು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಿನಿ. ಈ ನೆಕ್ಸ್ಟ್ ನಾನು ಫಸ್ಟ್ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡತ್ತೀನಿ. ಬ್ಯಾಕ್ ಪಾರ್ಟ್ ಒಳಗೆ ಫಸ್ಟು ಹಿಂದಿನ ಡಾಚ್ ಏನು ಬರ್ತಾವಲ್ಲ ಎರಡೂ 4 ಇಂಚ್ ವಿಡ್ತ್ ಡಬಲ್ ಫೋಲ್ಡ್ ಮಾಡಿ 4 ಇಂಚ್ ವಿಡ್ತ್ 4 ಇಂಚ್ ಹೈಟಿಗೆ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ನಾನು ಮಾಡಿದ್ನಲ್ಲ, ಈ ರೀತಿ ಮಾಡಿದ ಮೇಲೆ ಅದಕ್ಕೆ ನಾವು ಬೆನ್ಪಟ್ಟಿ ಕೊಡಬೇಕು. ನಾನು ಯಾವಾಗಲೂ ಟರ್ನಿಂಗ್ ಮಾಡಲ್ಲ, ಇದೇ ರೀತಿನ ಮಾಡ್ತೀನಿ. ಈ ರೀತಿ ಮಾಡಿದ್ರೆ ಅಂದ್ರೆ ನಮ್ಮದು ಬೆನ್ನಿಂದ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರುತ್ತೆ. ಹಿಂಗೆ ಏರ್ದಂಗೆ ಆಗೋದು, ಸ್ವಲ್ಪ ಎದ್ದು ನಿಂದ್ರದಂಗೆ ಆಗೋದು ಅಂತಾರಲ್ಲ, ಆ ಪ್ರಾಬ್ಲಮ್ ಬರಲ್ಲ ಈ ರೀತಿ ಮಾಡೋದ್ರಿಂದ. ಅದಕ್ಕೆ ನೀವೇನೋ ಬ್ಲೌಸು ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೂ ಇದೇ ರೀತಿನ ಟ್ರೈ ಮಾಡಿರಿ, ಇದೇ ರೀತಿನ ಮಾಡಿರಿ, ನಿಮ್ಗೆ ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, ಇದು ಬೆನ್ಪಟ್ಟಿ ಕೊಡೋದಾಯ್ತು. ಈಗ ದೊಡ್ಡ ಹೊಲಿಗೆ ಇಟ್ಟು ಇಲ್ಲಿ ನಾವು ಹೆಮ್ಮಿಂಗ್ ಮಾಡೋದಿರ್ತೈತಿ, ಅದಕ್ಕೆ ದೊಡ್ಡ ಹೊಲಿಗೆ ಇಟ್ಟು ನಾನು ಹೊಲಿಗೆ ಹಾಕಿದೆ. ಇದಾದಮೇಲೆ ನಾನೀಗ ಇದನ್ನು ಫ್ರಂಟ್ ಪಾರ್ಟ್ ತೋರಿಸ್ತೀನಿ ನಿಮಗೆ. ಫ್ರಂಟ್ ಪಾರ್ಟ್ ಒಳಗೆ ಕಟೋರಿ ಪೀಸನ್ನು ಹೆಂಗೆ ಅಟ್ಯಾಚ್ ಮಾಡೋದನ್ನು ನೋಡಿರಿ. ಎರಡನ್ನೂ ಈ ರೀತಿಯಾಗಿ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೋತಾ ಹೋಗಬೇಕು. ಯಾವಾಗಲೂ ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೆ ಈ ರೀತಿ ಸೆಟ್ ಮಾಡ್ಕೊರಿ, ಆಮೇಲೆ ಸ್ಟಿಚ್ ಮಾಡಿರಿ. ಈ ರೀತಿ ಮಾಡಿ ಅದನ್ನು ಕಟೋರಿ ಪಾರ್ಟ್ ಕ್ರಾಸ್ ಪೀಸನ್ನು ಎರಡನ್ನೂ ಜಾಯಿಂಟ್ ಮಾಡ್ಕೊರಿ. ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಈ ಸ್ಟಿಚ್ಚನ್ನು 2 ಡಬಲ್ ಸ್ಟಿಚ್ ಹಾಕಬೇಕು. ಯಾವಾಗಲೂ ನಾವು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೂ ಈ ಕಟೋರಿ ಅಟ್ಯಾಚ್ ಮಾಡೋದೈತಲ್ಲ, ಇಲ್ಲಿ ಡಬಲ್ ಸ್ಟಿಚ್ ಹಾಕಲೇಬೇಕು. ಸ್ವಲ್ಪ ಹೊಲಿಗೆನೂ ಸಣ್ಣಾಗಿ ಇಟ್ಟು ಹಾಕಿರಿ ಈ ಪಾರ್ಟನ್ನು. ಅಂದರೆ ಸ್ವಲ್ಪ ಈ ಕಟೋರಿ ಅಂದರೆ ಪಿಸಿಯೋ ಚಾನ್ಸಸ್ ಇರ್ತಾವೆ, ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಹೊಲಿಗೆ ಸಣ್ಣ ಇಟ್ಟು ಹಾಕಿರಿ. ನೋಡಿರಿ, ಈ ರೀತಿ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ನೋಡಿರಿ, 1.25 ಇಂಚ್ ವಿಡ್ತ್, ಹೈಟಿಗೆ 3 ಇಂಚು ಈ ರೀತಿ ನಾನು ಮಾರ್ಕ್ ಹಾಕ್ಕೊಂಡು ಅದನ್ನು ಹೊಲಿಗೆ ಹಾಕಿದೆ. 1.25 ಇಂಚ್ ವಿಡ್ತ್, ಹೈಟಿಗೆ 3 ಇಂಚು. ನೋಡಿರಿ, ಕಟೋರಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದೈತಿ. ಅವ್ರದ್ದು 6 ಇಂಚ್ ಇತ್ತು, ನಮ್ಗೆ 6.25 ಇಂಚ್ ಬರತೈತಿ. ಆ 1/4 ಇಂಚ್ ಏನಾಗ್ತೈತಿ, ನಾವು ಗುಂಡಿಪಟ್ಟಿ ಕಾಜುಪಟ್ಟಿ ಹಚ್ತೀವಲ್ಲ, ಅಲ್ಲೇ ಹೋಗಿ ಕರೆಕ್ಟ್ ನಮ್ಗೆ 6 ಇಂಚ್ ರೆಡಿ ಸಿಗ್ತೈತಿ. ಕರೆಕ್ಟಾಗಿ ಬಂದೈತ್ರಿ. ಈ ರೀತಿಯಾಗಿ ನೀವು ಆಗಾಗ ಹೊಲಿದ ಮೇಲೆ ನಾವು ಸ್ವಲ್ಪ ಕರೆಕ್ಷನ್ ಚೆಕ್ ಮಾಡ್ಕೊತ ಇದ್ವಿ ಅಂದ್ರೆ, ಕ್ರಾಸ್ ಚೆಕ್ ಮಾಡ್ಕೊತಿದ್ವಿ ಅಂದ್ರೆ ನಮ್ಮ ಬ್ಲೌಸು ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, ನಾನು ಕ್ರಾಸ್ ಬೆಲ್ಟನ್ನು ಹಚ್ಚಕತ್ತೀನಿ. ಕ್ರಾಸ್ ಬೆಲ್ಟ್ ಹಚ್ಚಬೇಕಾದ್ರೆ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಾಡಿ ಕರೆಕ್ಟಾಗಿ ಮಾಡಿ ಹಚ್ಕೋಬೇಕು. ಇದು ನಮ್ಮದು ಸ್ಟಿಚ್ ಒಳಗೆ ಹೋಗ್ಬೇಕಂಥೇಳಿ ನಾನು ಈ ರೀತಿ ಹೊಲಿಯಾಕತ್ತೀನಿ. ನೋಡಿರಿ, ಇಲ್ಲಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಇಲ್ಲಿ ಸ್ಟಿಚ್ ಹಾಕಿದ ಮೇಲೆ ನೋಡಿರಿ, ಈ ರೀತಿ ಸ್ಟಿಚ್ ಹಾಕಬೇಕು. ಸ್ಟಿಚ್ ಆದಮೇಲೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ನಾವೇನು ಮಾಡಬೇಕು, ಕ್ರಾಸ್ ಬೆಲ್ಟಿಗೆ 2 ಸ್ಟಿಚ್ಚನ್ನು ಹಾಕಬೇಕು ಎರಡೂ ಕಡೆ. ನೋಡಿರಿ, ನಾನು ಈಗ ಎರಡೂ ಸೈಡದ್ದು ಸೇಮ್ ನೀವು ಹೆಂಗೆ ತೋರಿಸಿದ್ನಲ್ಲ ಅದನ್ನ ಇನ್ನೊಂದು ಸೈಡ್ನು ರೆಡಿ ಮಾಡ್ಕೊಂಡಿನಿ. ರೆಡಿ ಮಾಡಿಕೊಂಡು ಈಗ ಗುಂಡಿ ಪಟ್ಟಿ ಕಾಜುಪಟ್ಟಿ ಅಂದರೆ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನಿದು ಪಟ್ಟಿ ಹಚ್ಚಕತ್ತೀವಿ. ನಮ್ಮ ಕಡೆ ಎಲ್ಲ ಗುಂಡಿ ಪಟ್ಟಿ ಕಾಜುಪಟ್ಟಿ ಅಂತ ಹಿಂಗೆ ಅಂತೀವಲ್ಲ, ಈ ರೀತಿ ನಮಗೆ ಅದೇ ಮಾತು ಬರತೈತಿ. ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನಿ ಪಟ್ಟಿ ಎರಡನ್ನೂ ಹಚ್ಚಕತ್ತೀನಿ. ಫಸ್ಟಿಗೆ ಉಕ್ಕಿನ ಮನಿ ಹಚ್ಚಿ ನೋಡಿರಿ, ಈ ರೀತಿ ಕರೆಕ್ಟಾಗಿ ಎಡ್ಜಿಗೂ ನಾವು ಸ್ಟಿಚ್ಚನ್ನು ಹಾಕಬೇಕು, ಅಂದ್ರೆ ಕರೆಕ್ಟಾಗಿ ನಮಗೆ ಬರ್ತೈತಿ. ನೋಡಿರಿ, ಎಷ್ಟು ಕರೆಕ್ಟಾಗಿ ಆಯ್ತಲ್ಲ. ಈಗ ನಾನು ಉಕ್ಕಿನ ಮನಿ ಬರುತ್ತಲ್ಲ ಅದನ್ನು ಹಚ್ಚಕತ್ತೀನಿ. ಇದು 3.5 ಇಂಚ್ ವಿಡ್ತಿದ್ದು ತೊಗೊಂಡಿನಿ. ನಾನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಎರಡೂ ಅಟ್ಯಾಚ್ ಮಾಡ್ಕೊಂಡಿನಿ. ಇಲ್ಲೇ ಬಟ್ಟೆ ತೆಳುವಾಗಿರೋದ್ರಿಂದ ಈ ರೀತಿ ಟರ್ನ್ ಮಾಡಿಕೊಂಡು ನಾವು ಇದನ್ನು ಕರೆಕ್ಟಾಗಿ ಈ ರೀತಿ ಮಡಚಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿರಿ, ಕಾಜಿನ ಪಟ್ಟಿ ರೆಡಿ ಆಯಿತು, ಅಂದರೆ ಉಕ್ಕಿನ ಮನಿ ಪಟ್ಟಿ ರೆಡಿ ಆಯಿತು. ಈ ರೀತಿ ನೋಡಿರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಾವು ನೋಟಿಫಿಕೇಷನ್ ಬರೋಳಗೆ ನಂದು ಹಾಕಿದ ವಿಡಿಯೋ ಬರುತ್ತೆ, ಅಂದ್ರೆ ಗೊತ್ತಾಗ್ತೈತಿ ನಿಮಗೆ ನಾ ಯಾವಾಗ ಹಾಕ್ತೇನೆ ಅಂಥೇಳಿ. ಸ್ವಲ್ಪ ಟೈಮ್ ವೇರಿಯೇಷನ್ ಆಗಿರ್ತೈತಿ, ಅದಕ್ಕೆ ಸ್ವಲ್ಪ ನೀವು ಇದು ಮಾಡಿದ್ರೆ ಅಂದ್ರೆ ನಾನು ಹಾಕಿದಂಥ ವಿಡಿಯೋಗಳು ನಿಮಗೆ ರೀಚ್ ಆಗ್ತಾವೆ.
ನಮಗೂ ಸಣ್ಣ ಪಾಪು ಐತಿ, ಹಿಂಗೆ ನಂಗೆ ಸ್ವಲ್ಪ ಟೈಮ್ ವೇರಿಯೇಷನ್ ಆಗ್ತೈತಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನೋಟಿಫಿಕೇಷನ್ ಬಾರ್ ಒಳಗೆ ಬಂದಮೇಲೆ ಬಂದಿರ್ತಾವಲ್ಲ ಅವಾಗ ಗೊತ್ತಾಗ್ತೈತಿ ನಿಮಗೆ. ನೋಡಿರಿ ಈ ರೀತಿಯಾಗಿ ನಾವು ನೆಕ್ ನಮ್ಗೆ ಎಷ್ಟು ಇರುತ್ತಲ್ಲ, ಫಸ್ಟ್ ಅವ್ರದ್ದು ಉಕ್ಕಿನ ಪಟ್ಟಿ ಎಷ್ಟು ಇರುತ್ತಲ್ಲ ಆ ಪಟ್ಟಿನ ಇಟ್ಕೊಂಡು ಅಲ್ಲಿಂದ ಮೇಲೆ 1/4 ಇಂಚ್ ಬಿಟ್ಟು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನಾನು ರೌಂಡ್ ಶೇಪನ್ನು ಮಾಡಿಕೊಂಡು ಆ ರೀತಿ ಮಾಡ್ಕೋಬೇಕು ರೀ. ನೀವು ಎಲ್ಲ ಬ್ಲೌಸಿಗೂ ಆ ರೀತಿನ ಮಾಡ್ಕೊರಿ. ಇದು ಪರ್ಫೆಕ್ಟಾಗಿ ನಮ್ಮ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡೋದನ್ನು ತೋರ್ಸಾತೀನಿ. ಇದೇ ರೀತಿನ ಮಾಡಿರಿ. ಈ ರೀತಿಯಾಗಿ ಬಂದಿರ್ತಾವೆ ಅವನ್ನೆಲ್ಲನೂ ಈ ರೀತಿ ಸರಿಯಾಗಿ ಮಾಡಿರಿ. ಈಗ ಕರೆಕ್ಟಾಗಿ ಬಂದದ್ದು ನೋಡಿರಿ ಅಂತೇಳಿ ಎಲ್ಲನೂ ತೋರಿಸಿದ್ರೆ ನಿಮಗೆ ಅದು ತಿಳಿಯಲ್ಲ. ನಮ್ದು ಯಾಕೆ ಹಿಂಗೆ ಬರುತ್ತಾ, ಅವ್ರದ್ದು ಯಾಕೆ ಹಂಗೆ ಬರುತ್ತಾ ಅನ್ನೋದು ಬೇಡ ಅಂತೇಳಿ ಈ ರೀತಿ ಬಂದ್ರೂ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ ನಿಮ್ಗೆ ತೋರ್ಸಾತೀನಿ. ನೋಡಿರಿ ಈಗ ನಾವು ಸೈಡ್ ಪಟ್ಟಿ ಇರುತ್ತಲ್ಲ ಅದನ್ನು ತೋರ್ಸಾತೀನಿ. ಸೈಡ್ ಪಟ್ಟಿ ಎಷ್ಟು ಇರುತ್ತಲ್ಲ ಅಲ್ಲಿ ಮಾರ್ಕ್ ಹಾಕೋಬೇಕು ರೀ ನಾವು. ನೋಡಿರಿ ನಮ್ಮದು ಸ್ವಲ್ಪ ಆರ್ಮೂಲ ಮೇಲಾಗೈತಿ, ತೆಳಗೆ ಮಾಡ್ಕೋಬೇಕು. ಈಗ ಅದು ನೋಡಿರಿ ಈ ರೀತಿ ಕಟ್ ಮಾಡ್ಕೋಬೇಕು. ಅದನ್ನು ತೋರಿಸ್ತೀನಲ್ಲ ಆ ರೀತಿ. ನೋಡಿ ಬ್ಯಾಕ್ ಪಾರ್ಟ್ ಕರೆಕ್ಟ್ ಐತಿ ನಮಗೆ, ಫ್ರಂಟ್ ಪಾರ್ಟ್ ಸ್ವಲ್ಪ ಶೇಪ್ ಹೋಗೈತಿ. ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಮಾಡಿದ್ರೆ ಮುಗೀತು ನಿಮ್ಮದು. ಕರೆಕ್ಟಾಗಿ ನಿಮ್ಮ ಬ್ಲೌಸ್ ಪರ್ಫೆಕ್ಟಾಗಿ ಬರ್ಲಿಕ್ಕೆ ಕಾರಣನೇ ಇವೆಲ್ಲ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದ್ರೆ ಬ್ಲೌಸ್ ಪರ್ಫೆಕ್ಟಾಗಿ ಬರ್ತೈತಿ. ನೋಡಿರಿ ಎರಡೂ ಕರೆಕ್ಟಾಗಿ ಇಟ್ಟಿನಿ. ಇಲ್ಲೊಂದು ಸೆಟ್ ತೋರ್ಸಾತೀನಿ ನೋಡಿರಿ. ಇಲ್ಲಿ ಮಾರ್ಕ್ ಹಾಕೋಬೇಕು. ಅಲ್ಲಿಂದ ನಾವೇನು ಮಾಡ್ಬೇಕು, ಈ ರೀತಿ ನಾನು ತೋರಿಸ್ತೀನಲ್ಲ ಮಾರ್ಕ್ ಆ ರೀತಿ ಮಾಡ್ಕೊಂಡು ನೋಡಿ. ಫ್ರಂಟ್ ಬ್ಯಾಕ್ ಪಾರ್ಟಿಗೆ ಏನೂ ಆಗಿರಲ್ಲ ರೀ, ಕರೆಕ್ಟಾಗಿರುತ್ತೆ ಶೇಪ್. ಫ್ರಂಟ್ ಪಾರ್ಟಿನ ಶೇಪ್ ಸ್ವಲ್ಪ ವೇರಿಯೇಷನ್ ಆಗಿರ್ತೈತಿ, ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿರಿ ಈ ರೀತಿಯಾಗಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇಷ್ಟಾದಮೇಲೆ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲೀವ್ ಅಟ್ಯಾಚ್ ಮಾಡೋ ಬಿಫೋರ್ ಇದನ್ನು ನೀವೆಲ್ಲ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡೇ ಸ್ಲೀವ್ ಅಟ್ಯಾಚ್ ಮಾಡಿರಿ. ಅಂದ್ರೆ ಸ್ಲೀವ್ ಪರ್ಫೆಕ್ಟಾಗಿ ಫಿಟ್ಟಿಂಗಾಗಿ ಕುಂದಿರ್ತೈತಿ ಮತ್ತು ಬ್ಲೌಸೂ ಪರ್ಫೆಕ್ಟಾಗಿ ಬರ್ತೈತಿ. ನಿಮಗೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಪಾಯಿಂಟ್ ಟು ಪಾಯಿಂಟ್ ಬರ್ತೈತೆ ರೀ, ಯಾವುದೂ ಚೇಂಜಸ್ ಆಗಂಗಿಲ್ಲ. ನೋಡಿರಿ ಈಗ ನಾನು ಸ್ಲೀವನ್ನು ಅಟ್ಯಾಚ್ ಮಾಡತ್ತೀನಿ. ಸೇಮ್ ಪ್ರೊಸೀಜರ್ ರೀ, ಏನಿಲ್ಲ. ಕರೆಕ್ಟಾಗಿ ಸೆಂಟ್ರಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡು ನಮ್ಮ ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಮಾರ್ಕು ಎರಡೂ ಕರೆಕ್ಟಾಗಿ ಬಂದಿರಬೇಕು. ನೋಡ್ರಿ ನಾನು ತೋರ್ಸಾತೀನಿ. ಆ ಮಾರ್ಕು ಎರಡೂ ಕರೆಕ್ಟಾಗಿ ಬಂದಿರಬೇಕು. ಬಂದಮೇಲೆ ಅದನ್ನು ಸ್ಟಿಚ್ ಮಾಡಬೇಕು. ಇಲ್ಲಿ ಸಹ ನಾವು ಏನು ಮಾಡಬೇಕು, 2 ಡಬಲ್ ಸ್ಟಿಚ್ಚನ್ನು ಹಾಕಲೇಬೇಕು. ನೋಡಿ ಈ ರೀತಿ 2 ಸ್ಟಿಚ್ಚನ್ನು ಹಾಕಿದ್ದೀನಿ ನಾನು. ಹಾಕಿ ಈಗ ನಾವು ಫಿಟ್ಟಿಂಗ್ ಮಾಡೋದನ್ನು ನೋಡಿರಿ ಈ ರೀತಿ ಆದಮೇಲೆ ನಾನು 2 ಸೈಡೂ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿರಿ 2 ಸೈಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಈಗ ನೆಕ್ಸ್ಟ್ ನಾವು ಇದಕ್ಕೆ ಹೆಮ್ಮಿಂಗ್ ಮಾಡೋಕೆ ನಾನು ಕೊಳ್ಪಟ್ಟೆನ ರೆಡಿ ಮಾಡತ್ತೀನಿ. ನೋಡಿರಿ ಹೆಮ್ಮಿಂಗ್ ಮಾಡ್ತೀನಿ ರೀ ಇದಕ್ಕೆ, ಯಾಕಂದ್ರೆ ಬಟ್ಟೆ ಭಾಳ ಶಾರ್ಟಾಗಿತ್ತು. ಹೀಗಾಗಿ ನಾನು ಹೆಮ್ಮಿಂಗ್ ಮಾಡತ್ತೀನಿ. ಇದಕ್ಕೆ ಹೆಮ್ಮಿಂಗ್ ಮಾಡ್ಬೇಕಾದ್ರೆ ಡಬಲ್ ಫೋಲ್ಡ್ ಇದ್ದಿದ್ದು ಅಂದರೆ ಬಟ್ಟೆ ಸ್ವಲ್ಪ ಅದು ಲೈನಿಂಗ್ ಬಟ್ಟೆನೂ ಸ್ವಲ್ಪ ತಿಳು ಐತ್ರಿ, ಅದಕ್ಕೆ ನಾನು ಡಬಲ್ ಫೋಲ್ಡ್ ಇದ್ದಿದ್ದು ತೊಗೊಂಡಿನಿ. ಡಬಲ್ ಫೋಲ್ಡ್ ಇದ್ದಿದ್ದು ತೊಗೊಂಡು ಈ ರೀತಿ ಬ್ಲೌಸಿಗೆ ನೆಕ್ ಏನು ಬರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೊಳತ್ತೀನಿ. ನೋಡಿರಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಫುಲ್ ನಿಮ್ಮ ಕೊಳ್ಳೆ ಇರುತ್ತಲ್ಲ ಅರೌಂಡ್ ಇಷ್ಟು ಕೊಳ್ಳೆಗೂ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನೋಡಿರಿ. ಹೆಮ್ಮಿಂಗ್ ಮಾಡ್ಬೇಕಾದ್ರೆ ಈಸಿ ಐತಿ, ಆದರೆ ಕರೆಕ್ಟಾಗಿ ಮಾಡಿದರೆ ನೀಟಾಗಿ ಬರುತ್ತೆ ಹೆಮ್ಮಿಂಗ್. ಇಲ್ಲಾಂದ್ರೆ ಮತ್ತು ಅದು ಒಳಗಿನ ಬಟ್ಟೆ ಹೊರಗೆ ವಿಸಿಬಲ್ ಆಗ್ತಿರ್ತೈತಿ. ಅದಕ್ಕೆ ನೋಡಿರಿ ಅದನ್ನೇನು ನಾವು ಹೆಮ್ಮಿಂಗ್ ಬಟ್ಟೆನ ಹಚ್ಚಿರ್ತೀವಲ್ಲ ಅದನ್ನು ಹೊಳೆಸ್ಕೊಂಡು ಅದ್ರ ಮೇಲೆ ಒಂದು ಹೊಲಿಗೆ ನೋಡಿರಿ ಹೊಳೆಸ್ಕೊಂಡು ಏನು ಲೈನಿಂಗ್ ಬಟ್ಟೆನ ಹಚ್ಚಿರ್ತೀವಲ್ಲ ಅದ್ರ ಮೇಲೇ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎಡ್ಜಿಗೆ ಏನು ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಬಾಜುಗೂ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ಸ್ಟಿಚ್ ಹಾಕಬೇಕು. ಅರೌಂಡ್ ನೀವು ಎಲ್ಲಿ ಹೊಲಿಗೆ ಹಾಕಿರಲ್ಲ ಅಲ್ಲಿ ತನಕ ಹೀಗೆ ಹಾಕೋತ ಹೋಗ್ರಿ. ಈಗ ನೋಡಿರಿ ಹೆಂಗೆ ಮಾಡೋದು ಅಂತೇಳಿ ಅದನ್ನೇನು ಮಾಡ್ಬಿಡೋದು ಒಳಗಡೆ ಹೊಳಿಸ್ಬಿಡ್ಬೇಕು ರೀ. ಹೊಳಿಸಿದ ಕೂಡ ಏನಾಗ್ತೈತಿ ಮತ್ತು ಇಲ್ಲೇನು ಮಾಡಬೇಕು, ದೊಡ್ಡ ಹೊಲಿಗೆನ ಇಡಬೇಕು. ಯಾಕಂದ್ರೆ ನಾವು ಇನ್ನು ಹೆಮ್ಮಿಂಗ್ ಮಾಡಿ ಅದನ್ನು ಮಷಿನ್ ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ರಿಮೂವ್ ಮಾಡೋದಿರ್ತೈತಿ. ಅದಕ್ಕೆ ಅದನ್ನು ದೊಡ್ಡ ಹೊಲಿಗೆ ಹಾಕಿಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಿದ್ವಿ ಅಂದರೆ ಹೆಮ್ಮಿಂಗದ್ದು ಮುಗೀತು. ಹೆಮ್ಮಿಂಗ್ ಮಾಡಿದ್ವಿ ಅಂದರೆ ಇದ್ರ ಕೊಳ್ಪಟ್ಟಿ ರೆಡಿ ಆಯಿತು. ಅಂದ್ರೆ ಒಬ್ಬರಿಗೆ ಪೈಪಿಂಗ್ ಮಾಡೋಕೆ ಬರಲಾರ್ದವ್ರು ಈ ಟೈಪ್ ಮಾಡಿದ್ರಿ ಅಂದರೆ ನಿಮ್ಮ ಬ್ಲೌಸ್ ಫಿನಿಶಿಂಗು ಚಲೋನ ಬರ್ತೈತಿ. ಈಗ ಪೈಪಿಂಗ್ ಮಾಡೋಕೆ ಬರ್ಲಿಕ್ಕಂದ್ರೆ ಈ ರೀತಿ ಮಾಡಿರಿ. ನೀವು ಪೈಪಿಂಗ್ ಬರೋವಲ್ದಂತೆ ಬ್ಲೌಸ್ ಹೊಲಿಯೋದು ಬಿಡೋದು ಇಲ್ಲ, ಮಾಡಿರಿ. ಕರೆಕ್ಟಾಗಿ ಇದನ್ನು ಮಾಡಿಕೊಂಡು ಮಾಡಿರಿ. ನೋಡಿರಿ ಈ ರೀತಿಯಾಗಿ ನಾನು ಎರಡೂ ಕಡೆ ಗುಂಪಿನ ಹಾಕ್ಕೊಂಡು
ಮಾಡ್ತೀನಿ ನೋಡಿರಿ. ನಾನು ಈಗ ಏನು ಮಾಡಬೇಕು, ಈ ಬಟ್ಟೆ ಒಂದು ಸ್ವಲ್ಪ ಗುಂಜು ಬೀಸ್ತೈತೆ ಅಂತೇಳಿ ನಾನು ಯಾವುದೇ ಬ್ಲೌಸ್ ಆದರೂ ಈ ರೀತಿ ಫಿನಿಶಿಂಗ್ ಮಾಡಿರ್ತೀನಿ. ಸೀದಾ ಬ್ಲೌಸನ್ನು ಮಾಡಿಕೊಂಡು ನಾವು ಎಡ್ಜಿಗೆ ನಮ್ಗೆ ಫಿಟ್ಟಿಂಗ್ ಮಾಡೋದಿದೆ ರೀ. ನಂದು ಫಿಟ್ಟಿಂಗ್ ಮಾಡೋದು ಹೆಂಗೆ ಮಾಡ್ತೀನಿ ನಾನು, ಫಸ್ಟ್ ಎಡ್ಜಿಗೆ ಏನೈತಲ್ಲ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೀದಾ ಬ್ಲೌಸ್ ಮಾಡ್ಕೋಬೇಕು, ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಬೇಕು, ಒಳ್ಳೆ ಟರ್ನ್ ಮಾಡಿಕೊಂಡು ನೋಡಿ ಸ್ಟಿಚ್ ಹಾಕಿನಲ್ಲ ಅಷ್ಟು ಸ್ಟಿಚ್ ಮೇಲೇ ನಾವು ಮತ್ತೊಂದು ಹೊಲಿಸ್ಕೊಂಡು ಅಲ್ಲೊಂದು ಮತ್ತು ಸ್ಟಿಚ್ ಹಾಕಬೇಕು, ಹೊಲಿಸ್ಕೊಟ್ಟು ಮತ್ತು ಅಲ್ಲೊಂದು ಸ್ಟಿಚ್ ಹಾಕಬೇಕು. ಈ ರೀತಿ ಮಾಡಿದ್ಮೇಲೆ ನೀವು ಬ್ಲೌಸ್ ಫಿಟ್ಟಿಂಗನ್ನು ಹಿಡೀರಿ, ಕರೆಕ್ಟಾಗಿ ಬರ್ತೈತಿ, ಏನೂ ಚೇಂಜಸ್ ಆಗಂಗಿಲ್ಲ. ನಾ ಹೇಳಿದ ಮೆಜರ್ಮೆಂಟ್ ಏನು ಹೇಳಿನಲ್ಲ ಕಟಿಂಗ್ ವಿಡಿಯೋದೊಳಗೆ ಆ ರೀತಿಯಾಗಿ ಪರ್ಫೆಕ್ಟಾಗಿ ಕಟ್ ಮಾಡಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡಿರಿ. ಬ್ಲೌಸ್ ಸೈಡ್ ಫಿಟ್ಟಿಂಗ್ನಲ್ಲಿ ಸಹ ನಿಮ್ಗೆ 2 ಇಂಚಿನಷ್ಟು ಬಟ್ಟೆ ಸಿಗ್ತೈತಿ. ನಾನು ಕಟ್ಟಿಂಗ್ ವಿಡಿಯೋದೊಳಗೆ 1.5 ಇಂಚ್ ಅಂತ ತೋರಿಸೀನಿ ರೀ, ಬಟ್ ಇಲ್ಲಿ ನಮ್ಗೆ ಸಿಗೋದು 2 ಇಂಚ್. ಅದಕ್ಕೆ ನಾ ಯಾವಾಗ ಕಟ್ಟೋರು ಬ್ಲೌಸಿಗೆ 1.5 ಇಂಚ್ ಇಡ್ರಿ, ಅದು ನಮಗೆ ರೆಡಿ ಆದಮೇಲೆ 2 ಇಂಚ್ ಸಿಗ್ತೈತೆ ಅಂತ ಅದಕ್ಕೆ ಹೇಳಿದೆ. ನೋಡಿರಿ ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ಸಿಕ್ತು ನಮಗೆ. ಈ ರೀತಿ ಸಿಕ್ಕ ಮೇಲೆ ನಾವು ಇಲ್ಲೊಂದು ಸ್ವಲ್ಪ ಒಳಗಡೆ ಒಂದು 1/4 ಇಂಚು ಒಳಗಡೆ ರೌಂಡ್ ಶೇಪ್ ಒಳಗೆ ಸ್ಟಿಚ್ಚನ್ನು ಹಾಕಬೇಕು. ಅಂದರೆ ಬ್ಲೌಸ್ ಸ್ಲೀವ್ ಫಿಟ್ಟಿಂಗ್ ಏನಿತ್ತು ನೋಡು ಪರ್ಫೆಕ್ಟಾಗಿ ಕುಂದಿರ್ತೈತಿ. ನೋಡಿರಿ ಇಲ್ಲಿ ಎಷ್ಟು ಕರೆಕ್ಟಾಗಿ ನಮಗೆ ಸಿಗ್ತೈತಿ. ಇದೇ ರೀತಿನ ನಾವು 4 ಸ್ಟಿಚ್ಚನ್ನು ಹಾಕಿ ಫಿಟ್ಟಿಂಗ್ ಲೈನನ್ನು ಮುಗಿಸ್ಬಿಡ್ಬೇಕು. ಫಿಟ್ಟಿಂಗ್ ಮಾಡೋದನ್ನು ನಾನು 4 ಸ್ಟಿಚ್ ಹಾಕಿರ್ತೀನಿ, ಮತ್ತು ನಾವು ಒಳಗೆ ಒಂದು ಸ್ವಲ್ಪ ಬಟ್ಟೆನೂ ಜಾಸ್ತಿ ಬಿಡ್ತೀನಿ. ಈಗ ಬ್ಯೂಟಿಕ್ ಸ್ಟೈಲ್ ಒಳಗೆ ಹೆಂಗೆ ಮಾಡ್ತಾರಪ್ಪ, 1 ಇಂಚಿನಷ್ಟು ಅಷ್ಟೇ ಬಿಡ್ತಾರೆ ಬಟ್ಟೆ, ಮತ್ತು ಸ್ಟಿಚಸ್ಸೂ 1/4 ಇಂಚ್ಗಿಂತ ಒಳಗಡೆ ಸ್ಟಿಚಸನ್ನು ಹಾಕಿರ್ತಾರೆ. ಭಾಳ ಅಷ್ಟು ಇದಾಯ್ತಪ್ಪ ಅಂದ್ರೆ ಬಿಚ್ಕೊಂಡ್ರೂ ನಾವು 2 ಹೊಲಿಗೆ ಬಿಚ್ಕೋಬೇಕಾಗ್ತೈತಿ. ಹೀಗಾಗಿ ಇದಾಗಲ್ಲ. ಈ ರೀತಿಯಾಗಿ ನೀವು ಮಾಡಿಕೊಂಡು 2 ಇಂಚ್ ಬಟ್ಟೆಯನ್ನು ಬಿಟ್ಕೊಂಡ್ರು ಫ್ಯಾಟ್ ಆಗುವಂಥ ಚಾನ್ಸ್ ಇದ್ದವರಿಗೆ ನೋಡಿರಿ ಈ ರೀತಿಯಾಗಿ ಫಿಟ್ಟಿಂಗ್ ಆಯಿತು. ನೋಡಿರಿ ನಮ್ಮದು ನೋಡಿರಿ ಪಾಯಿಂಟ್ ಟು ಪಾಯಿಂಟ್ ನಾನೆಲ್ಲ ನಿಮಗೆ ಯಾಕೆ ಹೇಳಿದೆ, ಕರೆಕ್ಟಾಗಿ ಅವ್ರದ್ದು ನಮ್ದಕ್ಕೆ ಶೋಲ್ಡ್ರ್ ಕರೆಕ್ಟಾಗಿ ಇದು ಬಂದೈತೆ. ನಾ ತೊಗೊಂಡಿದ್ದು ಆರ್ಮೋಲು, ಬಟ್ ಅವ್ರದ್ದು ಚೆಸ್ಟ್ ಫಿಟ್ಟಿಂಗ್ ಕರೆಕ್ಟಾಗಿ ಬಂದೈತಿ. ಬ್ಲೌಸ್ ರೆಡಿ ಆಯಿತು, ಕಟೋರಿ ಬ್ಲೌಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.